ಗುಡ್ಡಗಾಡು ಪ್ರದೇಶವಾದ ಕೊಡಗಿನ ಗ್ರಾಮೀಣ ರಸ್ತೆಗಳು 6-7 ದಶಕಗಳಿಂದಲೂ ಶಿಥಿಲ ಸ್ಥಿತಿಯಲ್ಲೇ ಇವೆ. ಹಾಗಿದ್ದರೆ ಯಾವ ಸರ್ಕಾರಗಳು ಈ ರಸ್ತೆಗೆ ಡಾಮಾರು ಸುರಿದಿಲ್ಲವೇ? ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆಂದೇ ಸುರಿದ ಕೋಟಿ ಕೋಟಿ ಅನುದಾನ ಏನಾಯ್ತು? ಇವೆಲ್ಲ ಸಂಶಯಗಳನ್ನು ಎತ್ತಿ ಹೇಳುತ್ತಲೇ ಜನರು ಇಂದಿಗೂ ಗಬ್ಬೆದ್ದ ರಸ್ತೆಯಲ್ಲೇ ತೆವಳುತ್ತಾ ಸಂಚರಿಸುತ್ತಿದ್ದಾರೆ. ವಿಪರ್ಯಾಸವೆಂದರೆ ಕಡತಗಳಲ್ಲಿ ಮಾತ್ರ ಹಣ ಖರ್ಚಿನ ಲೆಕ್ಕಾಚಾರ ನೀಡುತ್ತಿರುವ ಅಧಿಕಾರಿಗಳು ಗ್ರಾಮೀಣ ರಸ್ತೆಯನ್ನೇ ಕುಲಕೆಡಿಸಿ ಜೇಬು ತುಂಬಿಸಿಕೊಳ್ಳುತ್ತಿದ್ದಾರೆ ಎಂಬ ಬಲವಾದ ಆರೋಪಗಳು ಬಹಿರಂಗವಾಗುತ್ತಿವೆ. ರಸ್ತೆಗಳ ಅಭಿವೃದ್ಧಿಯು ಯೋಜನೆಯ ಹಂತದಲ್ಲೇ ಉಳಿದು ಹೋಗುತ್ತಿರುವ ಬಗ್ಗೆ ಮತ್ತು ಅನುದಾನವೇ ಮಂಗಮಯವಾಗುತ್ತಿರುವ ಸಂಶಯಗಳ ಬಗ್ಗೆ ಸಮಗ್ರ ತನಿಖೆಯಾಗಬೇಕೆಂಬುದು ಸಾರ್ವಜನಿಕರ ಒತ್ತಾಯ. ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಅನುದಾನದಡಿ ರಸ್ತೆ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಯಾಗಿದೆ. ಆದರೆ ಕಾಮಗಾರಿ ನಡೆದಿಲ್ಲ. ಬದಲಿಗೆ ನಕಲಿ ಬಿಲ್ ಸಲ್ಲಿಸಿ ಕಾಮಗಾರಿ ಮುಗಿದಿದೆ ಎಂದು ಬಿಂಬಿಸಿ ಹಣ ಪಡೆಯಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಮಡಿಕೇರಿ ಸಮೀಪದ ಮದೆನಾಡು ಗ್ರಾಮ ಪಂಚಾಯತ್ನಲ್ಲಿರುವ ಗ್ರಾಮೀಣ ರಸ್ತೆಗಳ ದೈನ್ಯ ಸ್ಥಿತಿ ಇಲ್ಲಿದೆ ನೋಡಿ. ವರ್ಷಗಳಿಂದಲೂ ಗ್ರಾಮೀಣರು ಕಾಮಗಾರಿ ನಡೆಸದೆ ಹಣ ದುರ್ಬಳಕೆ ಮಾಡಲಾಗಿದೆ ಎಂಬ ಆರೋಪ ಮಾಡುತ್ತಿದ್ದಾರೆ. ಹೊಸ ಮಾದರಿಯ ಇವಿ ವಾಹನಗಳು ರಸ್ತೆಗಿಳಿದಿದ್ದರೂ ಇಂದಿಗೂ ಈ ಗ್ರಾಮಗಳಿಗೆ ಸಮರ್ಪಕ ರಸ್ತೆ ಸಂಪರ್ಕವಿಲ್ಲ. ಮಳೆಯಾದರೆ ಇರುವ ರಸ್ತೆಗಳು ಕೆಸರಿನ ಹೊಂಡಗಳಾಗಿ ಮಾರ್ಪಡುತ್ತವೆ. ಜನರು ಜೀವದ ಹಂಗು ತೊರೆದು ಜೀಪುಗಳಲ್ಲಿ ಸಂಚರಿಸುತ್ತಿದ್ದಾರೆ. ಅಶಕ್ತರನ್ನು, ರೋಗಿಗಳನ್ನು ಅಥವಾ ಅವಘಡಕ್ಕೀಡಾದವರನ್ನು ಆಸ್ಪತ್ರೆಗೆ ಸಾಗಿಸುವುದೇ ಬಹುದೊಡ್ಡ ಸವಾಲು. ಇನ್ನೊಂದು ಏನಂದರೆ, ಇದು ಸ್ಲೈಡಿಂಗ್ ಏರಿಯಾ. ಈ ಮೊದಲೇ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಮದೆನಾಡು, ಜೋಡುಪಾಲ, ಸೆಕೆಂಡ್ ಮುಣ್ಣಂಗೇರಿ, ಈ ಮದೆನಾಡು ಅಂತ ಹೇಳೋದು ಇದು ಸ್ಲೈಡಿಂಗ್ ಏರಿಯಾ ಅಂತ ಹೇಳೋದು ಎಲ್ಲ ಗೊತ್ತಿದೆ. ಇದು ಕೊಡಗಲ್ಲಿ ಆಲ್ಮೋಸ್ಟ್ ಈ ಮಕ್ಕಂದೂರವರೆಗೆ ಎಲ್ಲಲ್ಲಿಗೆ ಹೋಗುವಂಥ ವಿಷಯನೇ. ಪ್ರಕೃತಿ ವಿಕೋಪಕ್ಕೆ ಸಿಕ್ಕಿದಂಥ ಏರಿಯಾ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಗೊತ್ತಿದ್ದು ಇಲ್ಲಿ ಈ ಪ್ರಕೃತಿ ವಿಕೋಪಕ್ಕೆ ಸಿಕ್ಕಿ ಇವತ್ತು ನಡೆದಾಡೋ ದಾರಿಗಳಿಗೂ ಸರಿಯಾದ ವ್ಯವಸ್ಥೆ ಇಲ್ಲ. ಕರೆಂಟ್ನ ವ್ಯವಸ್ಥೆ ಬಿಡಿ, ಕರೆಂಟ್ನ ವ್ಯವಸ್ಥೆ ಇವತ್ತು ಏನೋ ಒಂದು ದಿನ 2 ದಿನ ಹೆಚ್ಚು ಕಮ್ಮಿ ಆಗ್ಬೋದು, ಆದರೆ ಸರಿಯಾಗ್ತಿದೆ. ಆದರೆ ಇವತ್ತು ಶಾಲಾ ಮಕ್ಕಳಾಗಲಿ ಪ್ರತಿಯೊಬ್ಬರು ಈ ದಾರಿಯಲ್ಲಿ ಹೋಗ್ತಿದ್ದಾರೆ. ಪ್ರತಿಯೊಬ್ಬರು ನೀವು ವಿಡಿಯೋ ಈಗ ಮಾಡ್ತಾ ಹೋಗಿದ್ದೀರಾ, ಮಾಡಿದಂಥ ದಾರಿಯಲ್ಲಿ ಕೂಡ ಯಾವುದೇ ಚರಂಡಿಗಳಿಲ್ಲ. ದಾರಿಯಲ್ಲಿ ನೀರು ನಿಂತಿರೋದು ನೀವು ನೋಡಿದ್ದೀರಾ. ಕಾಂಕ್ರೀಟ್ ರೋಡ್ ಅಂತೇಳಿ ಮಣ್ಣು ಬಂದು, ಕೆಂಪು ಮಣ್ಣು ಬಂದು ನಿಂತಿದೆ. ಇದರಲ್ಲಿ ಯಾವ ಗಾಡಿ ಹೋಗ್ತದೆ? 2 ವೀಲರ್ ಅಂತೂ ಹೋಗೋಗಿಲ್ಲ. ಒಂದು ವಯಸ್ಕರನ್ನ ಕರ್ಕೊಬಂದು ನಾವು ಇವತ್ತು ಇಲ್ಲಿ ನಿಲ್ಲಿಸ್ಕೊಂಡು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಆ್ಯಂಬುಲೆನ್ಸ್ ಬರಲ್ಲ, ಪ್ರೈವೇಟ್ ಗಾಡಿಗಳಂತೂ ಬರಲ್ಲ. ನಾವೇ ಹೋಗ್ಬೇಕಂದ್ರೆ ಯಾವ್ದಾದ್ರು ಪ್ರೈವೇಟ್ ಗಾಡಿಗಳು, ಜೀಪ್ಗಳಿಂದ ಹೋಗಬೇಕು. ಈ ಎಮರ್ಜೆನ್ಸಿ ಟೈಮಲ್ಲಿ ನಾವು ಏನು ಮಾಡಬೇಕು? ಈ ಮಕ್ಕಳನ್ನು ನಾವು ಈಗ ಕಳಿಸ್ಬೇಕಲ್ಲ ಶಾಲೆಗೆ. ಈ ಮಕ್ಕಳನ್ನು ಯಾವ ರೀತಿಯಲ್ಲಿ ಕಳಿಸೋದು? ಪ್ರತಿಯೊಂದು ಹೇಳ್ತಾರೆ, ಟೀಚರ್ಸ್ಗಳೊಂದು ಆರ್ಡರ್ ಇರ್ತದೆ, ಬರತಕ್ಕಂಥ ಪೇರೆಂಟ್ಸ್ಗಳು ಮಕ್ಕಳನ್ನ ಸರಿಯಾಗಿ ಸೂಟ್ಬೂಟಾಗಿ ಕರೆಕ್ಟಾಗಿ ಅವ್ರನ್ನ ಪಾಲಿಸಲ್ಲಿ ಕಳಿಸಿ ಅಂತ. ನೀರು ಮಂಡಿಯವರೆಗಿರ್ತಕ್ಕಂಥ ನೀರಲ್ಲಿ ಈ ಮಕ್ಕಳು ಯಾವ ರೀತಿಯಲ್ಲಿ ಹೋಗಬೇಕು? ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ಇದರ ವ್ಯವಸ್ಥೆ ಮಾಡಬೇಕು. ಆವಾಗ ಯಾವುದೇ ಒಂದು ಸರ್ಕಾರದಿಂದ ಬರತಕ್ಕಂಥ ವ್ಯವಸ್ಥೆಯು ಇಲ್ಲಿಗೆ ಸರಿಯಾದ ರೀತಿಯಲ್ಲಿ ಪ್ರಯೋಜನ ಆಗದ ಮೇಲೆ ಈ ಊರು ಯಾವಾಗ ಅಭಿವೃದ್ಧಿ ಆಗ್ಬೋದು? ಸರ್ಕಾರ ಇದರ ಬಗ್ಗೆ ಗಮನ ಕೊಡಲ್ಲ. ಎಲ್ಲ ಗ್ರಾಮದೊಳಗೆ ಹೋಗಿ ನೋಡಿದರೆ ತಾನೇ ಅವರಿಗೆ ಗೊತ್ತಿರೋದು ನೋವು ಯಾರ್ದು ಏನಿಷ್ಟಿದೆ ಅಂತ. ಈ ನೋವು ಅರಿಯದವನಿಗೆ ಏನು ಗೊತ್ತಿರೋದು? ಕೂತ್ಕೊಂಡು ಚೇರಲ್ಲಿ ಕೂತ್ಕೊಂಡಿದ್ದಾರೆ. ಬರೋದಿಲ್ಲ ಸರ್ ನ್ಯಾಯ. ಅನುದಾನ ಬಂದಿದ್ದು, ಈ ಅನುದಾನ ಎಲ್ಲಿಗೆ ಹೋಗ್ತಿದೆ? ಆಗಿದೆ ಅಂತ ಬಿಲ್ ಮಾಡ್ತಾರೆ. ಬಿಲ್ ಮಾಡಿದ ಅವ್ರು ಏನು ತಿಂದ್ಕೊಂಡು ಹೋಗಿದ್ದು ನಮಗೇನು ಹೇಳ್ತಾರೆ? ಹೋಗಿದ್ದೆಲ್ಲ ಇವರಿಗೆ ಆಯಿತು. ಕೆಲಸ ಆಗ್ತದೆ, ಮಾಡ್ತಾರೆ. ಮಾಡಿದ ಯಾವ್ದು ಸರಿಯಾಗಿ ನೆಟ್ಟಾಗಿ ಮಾಡೋದಿಲ್ಲ. ಯಾಕೆಂದರೆ 3 ದಿನ ಕಿತ್ತೋಗುವಂಥದ್ದೇ ಮಾಡೋದು. ಅರ್ಧಂಬರ್ಧ ಬಟ್ಟೆ ಹರಿದು ಅಡೆ ಹಾಕಿದಾಗೆ. ಇವಾಗ ನೋಡ್ತಿದ್ದೀರಲ್ಲ ಇಲ್ಲಿಂದ ಈಗ ನೀವು ಬರೋ ಹೊತ್ತಿಗೆ ನೀವು ಕಂಡಂಥ ದಾರಿಗಳನ್ನು ನೀವು ನೋಡಿದ್ದೀರ. ಯಾಕೆಂದರೆ ಎಲ್ಲ ಚಡ್ಡಿ ಹರಿದು ಬಿಟ್ಟು ಮೊದಲು ಅಜ್ಜಂದರು ಬರಿತಿದ್ರು, ಹೊಲಿತಿದ್ರು ಚಡ್ಡಿಗಳಿಗೆ. ಹಾಗೆ ಅಡೆ ಹಾಕಿ ಹೋಗೋದು. ಇಂಥ ಕೆಲಸ ಮಾಡಿ ಏನು ಪ್ರಯೋಜನ? ಮಾಡಬೇಕಾದ್ರೆ ಒಂದು ದಾರಿಯನ್ನು ಯಾವುದೋ ಒಂದು ಕಡೆಗೆ ಆ ಸೌಲಭ್ಯವನ್ನು ಹಾಕಿ ಒಂದನ್ನು ಒಳ್ಳೆ ನಿರ್ದಿಷ್ಟವಾದಂಥ ಒಳ್ಳೆ ಇದಕ್ಕೆ ಮಾಡಿ ಇಡಲಿ. ಇಲ್ಲಾಂದರೆ ಕೈ ಹಾಕೋದು ಬೇಡ ಅದಕ್ಕೆ. ಹಾಗೇ ಇರಲಿ. ಇದು ತಿನ್ನಲಿಕ್ಕಾಗಿ ಕಾರ್ಯಕ್ರಮ ಮಾಡಿಕೊಂಡು ಆ ಕೆಲಸ ಮಾಡೋದು ಬೇಡ. ಮಧ್ಯ ಹಂತರದಲ್ಲಿ ಬಂದ್ಕೊಂಡು ಅಲ್ಲಿಂದ ಅಲ್ಲಿಗೆ ಇಷ್ಟಿಂದ ಮಾಡಿ ಹೋಗೋದು ಬೇಡ. ಮಾಡೋದಿದ್ರೆ ಪೂರ್ತಿಯಾಗಿ ದಾರಿನ ಮಾಡಲಿ. ಒಂದು ಈಗ ಹೇಳ್ತೀನಿ, ಸಾಲಾಪಿಂದ ಹಾಗೆ ನಮ್ಮದು ಗೋಳಿಕಟ್ಟೆಗೆ ಹೋಗುವಂಥ ರೋಡು ಇದಕ್ಕೆ ಗೋಳಿಕಟ್ಟೆ ಡಬಲ್ ಅಡ್ಕ ಹಾಗೆ ಹೋಗೋದು ಒಂದು ಸಾಲಾಪಂದ ಒಂದು ರೋಡ್ ಇದೆ. ಅದು ಹೋಗಿ ನಮಗೆ ಇದಕ್ಕೆ ಹೋಗಿ ತಲುಪ್ತದೆ. ಎಲ್ಲಿಗೆ? ಎರವನಾಡು ಟು ಬೆಟ್ಟಗೇರಿ. ಆ ಬೆಟ್ಟಗೇರಿಗೆ ಹೋಗೋ ದಾರಿಯಲ್ಲಿ ಒಂದು ಸಾರಿ ಯಾರಾದರೂ ಆಫೀಸರ್ ಹೋದರೆ ಸಾಕು, ಆ ದಾರಿ ಆಗಿದೆ ಅಂತ. ಯಾಕೆಂದರೆ ಆನೆ ಬರೋ ದಾರಿಗಳು ಅಲ್ಲಿ ಎಲ್ಲರದು ಮನೆ, ಗುಡ್ಡಗಾಡುಗಳು, ಮನೆಗಳು ಇರೋದು ಅಲ್ಲಿ.
ಆ ದಾರಿಯಲ್ಲಿ ಅವ್ರು ನಡಿಬೇಕಲ್ಲ, ಯಾವ ರೀತಿ ನಡಿಬೇಕು, ದಾರಿ ನೋಡಿದರೆ ಸಾಕು. ಗಾಡಿ 4 ವೀಲ್ ಗಾಡಿ ಹೋಗೋದು ಕಷ್ಟ, ಸಿಕ್ಕಾಕೊಳ್ತದೆ. ಕೆಲವು ಸಮಯದಲ್ಲಿ ಅದು ಎಲ್ಲಾದರೂ ಹೋಗಿ ಯಾವುದಾದ್ರು ಒಂದು ಕಂದರಕ್ಕೆ ಬಿದ್ದರೂ ಬಿತ್ತು. ವಿಪರ್ಯಾಸ ನೋಡಿ. ಮದೆನಾಡು ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿಗೆಂದೇ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಅನುದಾನದಡಿ ಲಕ್ಷಾಂತರ ರೂಪಾಯಿ ಬಿಡುಗಡೆಯಾಗುತ್ತದೆ. ಈಶ್ವರ ದೇವಾಲಯ ಸಂಪರ್ಕ ರಸ್ತೆ ಹಾಗೂ ಕಿರಿಕಲ್ಲು ರಸ್ತೆಯ ಅಭಿವೃದ್ಧಿಗೆ ತಲಾ 1.50 ಲಕ್ಷ ಮತ್ತು ಗಾಳಿಬೀಡು ಪಂಚಾಯಿತಿ ರಸ್ತೆಗಳ ಗುಂಡಿ ಮುಚ್ಚಲು 10 ಲಕ್ಷಕ್ಕೂ ಅಧಿಕ ಹಣ ಮಂಜೂರಾಗಿದೆ. ಆದರೆ ಈ ರಸ್ತೆಗಳು ಹೇಗಿದ್ದವೋ ಹಾಗೆಯೇ ಸೊಂಟ ಮುರಿದ ಸ್ಥಿತಿಯಲ್ಲೇ ಉಳಿದುಕೊಂಡಿವೆ. ಹಾಗಾದರೆ ಈ ಅನುದಾನವೆಲ್ಲ ಎಲ್ಲಿಗೆ ಹೋಯಿತು? ಕೆಲವು ಗುತ್ತಿಗೆದಾರರು ಕಾಮಗಾರಿ ಪೂರ್ಣಗೊಂಡಂತೆ ಬಿಂಬಿಸಿ ನಕಲಿ ಬಿಲ್ ಸಲ್ಲಿಸಿ ಪಡೆದಿದ್ದಾರೆ ಎಂಬ ಬಲವಾದ ಆರೋಪಗಳಿಗೆ ಜೀವ ಬಂದಿದೆ. 2018ರ ಪ್ರಕೃತಿ ವಿಕೋಪದಲ್ಲಿ ಹಾನಿಯಾದ ಈ ಭಾಗದ ರಸ್ತೆಗಳು ಅದೇ ದುಸ್ಥಿತಿಯಲ್ಲಿದ್ದು ಅಭಿವೃದ್ಧಿ ಕಾಮಗಾರಿ ಸಮರ್ಪಕವಾಗಿ ನಡೆದಿಲ್ಲ ಎಂಬುದು ಗ್ರಾಮಸ್ಥರ ಅಸಮಾಧಾನ. ತಪ್ಪಿತಸ್ಥ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಸಮಗ್ರ ತನಿಖೆ ನಡೆಸಿ ಹಗರಣವನ್ನು ಬಯಲಿಗೆಳೆಯಬೇಕೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿ ಕುಶಲಪ್ಪ ಸಾರ್ವಜನಿಕರ ಪರವಾಗಿ ಆಗ್ರಹಿಸಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದಾಗೆ 2018 ಇಸ್ವಿಯಲ್ಲಿ ಈ ಮಕ್ಕಂದೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಂತೆ ಈ 4 ಗ್ರಾಮ ಪಂಚಾಯತ್ ಏನಿದೆ, ಮಕ್ಕಂದೂರು, ಕೇನೂರು, ಗಾಳಿಬೀಡು ಮತ್ತು ಮದೆನಾಡು, ಇದು ಪಶ್ಚಿಮ ಘಟ್ಟಕ್ಕೆ ಸೇರಿದಂಥ ಏರಿಯಾ. ಇಲ್ಲಿ ಅತಿವೃಷ್ಟಿ ಮಳೆ ವಿಪರೀತ ಆದ್ದರಿಂದ ಬೆಟ್ಟ ಕುಸಿತ, ತೋಟ ಕುಸಿತ, ಮನೆ ಕುಸಿತ ಮತ್ತು ಕೆಲವು ಸಾವು ನೋವುಗಳಾಗಿದ್ದು ನಾವು ಕಂಡಿದ್ದೇವೆ. ಆ ಸಂದರ್ಭದಲ್ಲಿ ಅದರ ಅಂತರ ಒಂದಷ್ಟು ಬಂದ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಕಾಂಕ್ರೀಟ್ ರಸ್ತೆಗಳು, ಒಂದಷ್ಟು ವ್ಯವಸ್ಥಿತವಾಗಿ ತಡೆಗೋಡೆಗಳು, 275 ಆ ರಸ್ತೆಗಳನ್ನ, ರಾಷ್ಟ್ರೀಯ ಹೆದ್ದಾರಿಗಳನ್ನ ಎಲ್ಲ ರಿಪೇರಿ ಮಾಡುವಂಥ ಕೆಲಸ ಮತ್ತು ಕಚ್ಚಾ ರಸ್ತೆ, ಪಕ್ಕಾ ರಸ್ತೆ ಮಾಡುವಂಥ ಕೆಲಸವನ್ನು ಮಾಡಿದೆ. ನಮ್ಮ ರೈತರು, ಹಿಂದುಳಿದ ವರ್ಗದ ಈ ಜನ ಏನು ರೈತರು ಈ ಕಡೆ ಇದ್ದಾರೆ, ಈಗ ಅವರ ದೂರು ದುಮ್ಮಾನ ಅಂತ ಹೇಳಿದ್ರೆ ಈ ಮದೆನಾಡು ಆವಂದೂರು ಹೋಗುವ ರಸ್ತೆ ಇರ್ಬೋದು, ಬೆಟ್ಟಗೆರೆ ಕನೆಕ್ಷನ್ ರಸ್ತೆ ಇರ್ಬೋದು, ಸಾಲಪುರ ರಸ್ತೆ ಇರ್ಬೋದು, ಇವಾಗ ಕನೆಕ್ಷನ್ ಮಾಡುವ ಒಂದು ರಸ್ತೆ 3 ವರ್ಷಗಳಿಂದ ಯಾವುದೇ ಕೆಲಸ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ. ಅದರ ಜೊತೆಗೆ ಡಾಕ್ಯುಮೆಂಟ್ ನೋಡಿದಾಗ ಪೂರ್ತಿ ಹಣ ಡ್ರಾ ಮಾಡಿ ಆಗಿದೆ. NDRF ಮತ್ತು SDRF ಅಲ್ಲಿ ಹಣ ಸ್ಯಾಂಕ್ಷನ್ ಆಗಿದೆ. ಅದು ಗುತ್ತಿಗೆ ಏನು ತುಂಡು ಗುತ್ತಿಗೆಯಲ್ಲಿ ಕೊಡುವಂಥ ಕೆಲಸ, ಟೆಂಡರ್ ಆಗಿಲ್ಲ, ಏನೂ ಮಾಡಿಲ್ಲ. ಬೇನಾಮಿ ಹೆಸರಲ್ಲಿ ಏನೋ ಹೊರ ಜಿಲ್ಲೆಯ ಗುತ್ತಿಗೆದಾರನ ತಂದು ಹಣ ಕೊಳ್ಳೆ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ ಅಂತ ನನಗೆ ಬಂದ ಮಾಹಿತಿ. ಹಾಗಾಗಿ ಜಿಲ್ಲಾಧಿಕಾರಿಗಳನ್ನ ಮತ್ತು ಸಂಬಂಧಪಟ್ಟ ಇಲಾಖೆಯವ್ರನ್ನ ಒತ್ತಾಯ ಮಾಡ್ತಾರೆ, ತಕ್ಷಣ ತನಿಖೆ ಆಗಬೇಕು, ಬಹಿರಂಗಪಡಿಸಬೇಕಿದ್ದ ಜನಗಳಿಗೆ ವಿಚಾರ ತಿಳಿಸುವಂಥ ಕೆಲಸ ಆಗಬೇಕು ಅಂತ. ಇವತ್ತು ನಾನು ನೋಡಿದಾಗ ಇಷ್ಟು ದಿನಗಳವರೆಗೆ ಮೇಯಲ್ಲೇ ನಮ್ಮ ಸರ್ಕಾರ ಇದ್ದಾಗ ಹೊರಗಡೆಯಿಂದ ಕರೆಂಟ್ ರಿಪೇರಿ ಮಾಡುವವರು ಮತ್ತು ಒಂದಷ್ಟು ಕೆಲಸವನ್ನು ಕರಿತಿದ್ರು ಲೈನ್ ಮ್ಯಾನ್ಗಳನ್ನ ಹೊರ ಜಿಲ್ಲೆಯಿಂದ, ನಮ್ಮ ಹಾಸನ, ಹುಣಸೂರು ಈ ಕಡೆಯಿಂದೆಲ್ಲ. ಆದರೆ ಈ ಜುಲೈ ಹಿಡಿದಿದೆ, ಹಳೆ ಏನು ಲೈನ್ ಮ್ಯಾನ್ಗಳು ಒಂದು ಪಂಚಾಯತಿಗೆ 2 ಬಿಟ್ಟರೆ ಯಾರೂ ಎಕ್ಸ್ಟ್ರಾ ಇಲ್ಲ ಅಂತ. ಹಾಗಾಗಿ ಜನಗಳ ಬಗ್ಗೆ ಕಾಳಜಿ ಇಲ್ಲದ ಸರ್ಕಾರ ಅಂತ ಹೇಳಬೇಕಾಗುತ್ತೆ, ರೈತ ವಿರೋಧಿ ಸರ್ಕಾರ ಅಂತ ಹೇಳಬೇಕಾಗುತ್ತೆ, ದುರುಪಯೋಗಕ್ಕೆ ಇಂಬು ಕೊಡೋ ಸರ್ಕಾರ ಅಂತ ಹೇಳಬೇಕಾಗುತ್ತೆ, FIR ಮಾಡೋ ಸರ್ಕಾರ ಅಂತ ಹೇಳಬೇಕಾಗುತ್ತೆ ಅಂತ ವಿಚಾರವನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ. ಕೇವಲ ಮದೆನಾಡು ಪಂಚಾಯಿತಿಯೊಂದೇ ಅಲ್ಲ, ಜಿಲ್ಲೆಯ ಬಹುತೇಕ ಕುಗ್ರಾಮಗಳಲ್ಲಿ ಇಂದು ರಸ್ತೆಗಳೇ ಇಲ್ಲ. ಗ್ರಾಮೀಣ ಭಾಗಗಳಲ್ಲಿ ಕಲ್ಲು ಮುಳ್ಳುಗಳ, ಹಳ್ಳ ದಿಣ್ಣೆಗಳ ಹಳೆಯ ಮಾರ್ಗವೇ ಇಂದು ರಸ್ತೆ ಎಂಬ ಪಟ್ಟ ಕಟ್ಟಿಕೊಂಡು ಮೆರೆಯುತ್ತಿದೆ. ಸರ್ಕಾರದಿಂದ ಕಾಲಕಾಲಕ್ಕೆ ಬಿಡುಗಡೆಯಾಗುತ್ತಿರುವ ಅನುದಾನಗಳು ನೀರಿಗೆ ಹೋಮವಾಗಿರುವ ಸಾಧ್ಯತೆಯೇ ಹೆಚ್ಚಿರುವುದರಿಂದ ಸಮಗ್ರ ಪರಿಶೀಲನೆ ಮತ್ತು ತನಿಖೆಯ ಅಗತ್ಯವಿದೆ. ಕಾನೂನಿನ ಕುಣಿಕೆಯಿಂದ ತಪ್ಪಿತಸ್ಥರು ಬಚಾವಾಗದಂತೆ ಕಟ್ಟುನಿಟ್ಟಿನ ತನಿಖೆಯಾಗಲಿ ಎಂಬುದೇ ಸಾರ್ವಜನಿಕರ ಆಗ್ರಹ. ಚಿತ್ತಾರ ನ್ಯೂಸ್, ಮಡಿಕೇರಿ.